ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 19 ಸ ಘೋಷೋ ಧಾರ್ತರಾಷ್ಟ್ರಂ ಹೃದಯಾನಿ ವ್ಯಾದರಾಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯಾಸುನಾದಯನ್. ಈ ಶ್ಲೋಕದ ಅರ್ಥ: ಧೃತರಾಷ್ಟ್ರನೇ, ಆ ಭಯಂಕರವಾದ ಶಬ್ದವು ಆಕಾಶ ಮತ್ತು ಭೂಮಿಯಾದ್ಯಂತ ಗುಡುಗಿತು ಮತ್ತು ನಿನ್ನ ಪುತ್ರರ ಹೃದಯಗಳನ್ನು ಛಿದ್ರಗೊಳಿಸಿತು. ಇದರ ಭಾವಾರ್ಥ: ಮಹಾಭಾರತದ ಭಾರೀ ಯುದ್ಧದ ಮೊದಲ ದಿನಗಳಲ್ಲಿ ಪಾಂಡವ ಸೈನ್ಯದ ಶಂಖಗಳ ಘರ್ಜನೆಯು ಪಾರಂಪರಿಕವಾಗಿ ಯುದ್ಧ ಮೈದಾನದಲ್ಲಿ ಪ್ರಭಾವ ಬೀರಿತು. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧದ ದೃಶ್ಯವನ್ನು ವಿವರಿಸುತ್ತಿದ್ದಾಗ ಪಾಂಡವರ ಶಂಖಧ್ವನಿಯು ಅವರ ಹೃದಯಗಳನ್ನು ಛಿದ್ರಗೊಳಿಸುತ್ತಿರುವಂತೆ ಭಾವನೆಗಳನ್ನು ಧೃತರಾಷ್ಟ್ರನಿಗೆ ತಿಳಿಸಿದನು. ಈ ಶಬ್ದವು ಕೇವಲ ಶಾರೀರಿಕ ಶಬ್ದವಲ್ಲ, ಆದರೆ ಭಯ, ಆತಂಕ ಮತ್ತು ಪಾಂಡವರ ಶಕ್ತಿ ಪ್ರತೀಕರಿಸುತ್ತಿರುವ ಆಧ್ಯಾತ್ಮಿಕ ಸಂಕೇತವಾಗಿತ್ತು. ಪಾಂಡವರ ಸೈನ್ಯದ ಪ್ರತಿ ಶಂಖ ಘರ್ಷಣೆ ಒಂದು ಆತ್ಮವಿಶ್ವಾಸದ ಪ್ರತೀಕವಾಗಿದ್ದು, ಅವರ ಯುದ್ಧದ ಸಿದ್ಧತೆಯನ್ನು ಮತ್ತು ಧೈರ್ಯವನ್ನು ತೋರಿಸುತ್ತಿತ್ತು. ಆದರೆ ಕೌರವರು ಈ ಶಬ್ದಕ್ಕೆ ಯಾವುದೇ ಸ್ಪಂದನೆಯನ್ನು ತೋರಿಸಲಿಲ್ಲ. ಅವರು ಗದ್ದಲವನ್ನು ಸೃಷ್ಟಿಸುತ್ತಿದ್ದರು, ಶಬ್ದ ಮತ್ತು ದೃಶ್ಯಗಳಿಂದ ಭಯವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರೊಳಗಿನ ಆತ್ಮಸಾಕ್ಷಿ ಅವರನ್ನು ನಿರಂತರವಾಗಿ ಚುಚ್ಚುತ್ತಿತ್ತು. ತಮ್ಮ ಅನೇಕ ಅಪರಾಧಗಳು ಮತ್ತು ದುಷ್ಕೃತ್ಯಗಳ ಹೊಣೆಗಾರಿಕೆ ಅವರನ್ನು ಭೀತಿಯನ್ನೊಳಗಿನಿಂದ ಒತ್ತುತ್ತಿತ್ತು. ಕೇವಲ ದೈಹಿಕ ಶಕ್ತಿ ಮತ್ತು ಯುದ್ಧ ಕೌಶಲ್ಯವನ್ನು ಅವಲಂಬಿಸಿ ಅವರು ಪಾಂಡವರನ್ನು ಎದುರಿಸುತ್ತಿದ್ದರು, ಆದರೆ ಹೃದಯದಲ್ಲಿ ಆತ್ಮವಿಶ್ವಾಸವಿಲ್ಲದೆ ಭೀಕರವಾದ ಅಸುರಕ್ಷಿತತೆಯನ್ನು ಅನುಭವಿಸುತ್ತಿದ್ದರು. ಪಾಂಡವರ ಮನೋಭಾವ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅವರ ಆತ್ಮವಿಶ್ವಾಸವು ಶಕ್ತಿಯ ಮೂಲವಾಗಿತ್ತು, ಏಕೆಂದರೆ ಅವರು ಪರಮಾತ್ಮ ಶ್ರೀಕೃಷ್ಣನನ್ನು ತಮ್ಮ ಪಕ್ಕದಲ್ಲಿಟ್ಟಿದ್ದರು. ಶ್ರೀಕೃಷ್ಣನ ಉಪಸ್ಥಿತಿಯು ಅವರ ಭಾವನೆಗಳಿಗೆ ಶಕ್ತಿ ನೀಡುತ್ತಿತ್ತು, ಅವರ ಧೈರ್ಯವನ್ನು ಅಚಲವಾಗಿಸುತ್ತಿತ್ತು. ಕೌರವರ ಯುದ್ಧ ಪ್ರಯತ್ನಗಳು ಭೌತಿಕ ಶಕ್ತಿಯಷ್ಟೇ ಅವಲಂಬಿತವಾಗಿದ್ದರೆ, ಪಾಂಡವರ ಗೆಲುವಿನ ಭರವಸೆ ಆಧ್ಯಾತ್ಮಿಕ, ನೈತಿಕ ಮತ್ತು ಯುಕ್ತಿವಾದಿ ಶಕ್ತಿಯಿಂದ ಬಲಿಷ್ಠವಾಗಿತ್ತು. ಈ ದೃಶ್ಯವು ಯುದ್ಧದಲ್ಲಿ ಶಕ್ತಿ ಮತ್ತು ಧೈರ್ಯವು ಕೇವಲ ದೈಹಿಕ ಸಾಮರ್ಥ್ಯದಿಂದಲೇ ನಿರ್ಧಾರವಾಗುವುದಿಲ್ಲ ಎಂಬುದನ್ನು ತೋರಿಸುತ್ತದೆ. ಆತ್ಮವಿಶ್ವಾಸ, ನೈತಿಕ ಬಲ, ಧೈರ್ಯ ಮತ್ತು ಸತ್ಯದ ಪರಿಪೂರ್ಣ ಸಾಥಿ ಇದ್ದರೆ ಯಾವುದೇ ಕಷ್ಟ ಅಥವಾ ಭಯವನ್ನು ಗೆದ್ದು ಮುಂದುವರಿಯಬಹುದೆಂದು ಮಹಾಭಾರತವು ನಮಗೆ ಕಲಿಸುತ್ತದೆ. ಪಾಂಡವರ ಗೆಲುವು ಕೇವಲ ಯುದ್ಧ ಶಕ್ತಿಯಿಂದ ಅಲ್ಲ, ಆದರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಸತ್ಯದ ಪರಮಾತ್ಮಕ ಅನುಸಂಧಾನದ ಫಲವಾಗಿತ್ತು. ಈ ರೀತಿಯಾಗಿ ಪಾಂಡವರ ಆತ್ಮವಿಶ್ವಾಸ ಮತ್ತು ಕೌರವರ ಆತಂಕದ ವಿರುದ್ಧ ಸ್ಥಿತಿಯನ್ನು ವಿಶ್ಲೇಷಿಸುವ ಮೂಲಕ ಮಹಾಭಾರತದ ಯುದ್ಧ ದೃಶ್ಯವು ಮಾನಸಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳಲ್ಲಿ ಕೂಡ ಬಹುಪರಿಚಿತವಾಗಿದೆ ಎಂಬುದನ್ನು ನಾವು ಅರಿಯುತ್ತೇವೆ. ಇದು ಕೇವಲ ಪೌರಾಣಿಕ ಕಥನವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಸತ್ಯ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನು ಸಾರುವ ಪ್ರಸಕ್ತ ಸಂದೇಶವಾಗಿದೆ. ಮಹಾಭಾರತದ ಮಹಾಯುದ್ಧದ ಆರಂಭದ ಕ್ಷಣಗಳಲ್ಲಿ ಪಾಂಡವರ ಶಿಸ್ತುಬದ್ಧ ಮತ್ತು ಕ್ರಮಬದ್ಧ ನಡೆ ಎಷ್ಟು ಸ್ಪಷ್ಟವಾಗಿ ಪ್ರತಿಫಲಿಸಿತು. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧದ ವಿಸ್ತೃತ ದೃಶ್ಯವನ್ನು ವಿವರಿಸುತ್ತಿದ್ದಾಗ ಧೃತರಾಷ್ಟ್ರನ ಮಕ್ಕಳನ್ನು ಧಾರ್ತರಾಷ್ಟ್ರಾಣಾಂ ಎಂದು ಉಲ್ಲೇಖಿಸಿದನು. ಇಲ್ಲಿ ಸಂಜಯನು ಧೃತರಾಷ್ಟ್ರನ ಮಕ್ಕಳಿಗೆ ಉಪನಾಮವನ್ನು ಬಳಸುತ್ತಾನೆ. ಈ ಉಪನಾಮವು ಕೇವಲ ಶ್ರದ್ಧೆ ಅಥವಾ ಗೌರವವಲ್ಲ, ಆದರೆ ಅವರ ಸ್ಥಿತಿಯನ್ನು ಮತ್ತು ಅವರ ಆಚರಣೆಯ ವೈಫಲ್ಯವನ್ನು ಗಮನಕ್ಕೆ ತರುವುದಕ್ಕೆ ಒಂದು ಪಾಠವಾಗಿದೆ. ಹಿಂದಿನ ದಿನಗಳಲ್ಲಿ ಧೃತರಾಷ್ಟ್ರನು ನನ್ನ ಮಕ್ಕಳು ಮತ್ತು ಪಾಂಡವರು ಎಂದು ತಮ್ಮ ಮಕ್ಕಳನ್ನು ಸಮ್ಮಾನದಿಂದ ಉಲ್ಲೇಖಿಸುತ್ತಿದ್ದರು. ಈಗ ಸಂಜಯನು ಕುಹಕಪೂರ್ಣ, ಸ್ಪಷ್ಟವಾದ ವಾಕ್ಯಗಳ ಮೂಲಕ ಧೃತರಾಷ್ಟ್ರನ ಭ್ರಾಂತರನ್ನು ತೋರುತ್ತಾನೆ. ಸಂಜಯನು ವಿವರಿಸುತ್ತಾನೆ, ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಮೊಳಗಿದ ಶಂಖನಾದ, ನೆಲಮುಗಿಲನ್ನು ತುಂಬಿ, ಪಡಿನುಡಿದು ಅಬ್ಬರಿಸಿ,
ಧೃತರಾಷ್ಟ್ರನೆಂದು ಹೆಸರಾದ ನಿನ್ನ ಮಕ್ಕಳ ಎದೆಯನ್ನು ಸೀಳಿತು. ಈ ವಾಕ್ಯವು ಕೇವಲ ಶಬ್ದಪ್ರಭಾವವಲ್ಲ, ಅದು ಯುದ್ಧದ ಮೊದಲು ಕೌರವರ ಮನಸ್ಸಿನಲ್ಲಿ ಉಂಟಾದ ಭೀತಿಯ ಶಕ್ತಿ ಪ್ರತಿಬಿಂಬಿಸುತ್ತದೆ. ಪಾಂಡವರ ಶಿಸ್ತುಬದ್ಧ ನಡೆ ಮತ್ತು ಸಂಕೇತಾತ್ಮಕ ಶಬ್ದಗಳು ಕೌರವರ ಆತ್ಮಸಾಕ್ಷಿಯನ್ನು ಸ್ಪರ್ಶಿಸಿ ಅವರ ಭಯ ಮತ್ತು ಆತಂಕವನ್ನು ಗಟ್ಟಿಯಾಗಿ ಒತ್ತಿದ್ದವು. ಈ ದೃಶ್ಯವು ಒಂದು ಮಹತ್ವಪೂರ್ಣ ವಿಚಾರವನ್ನು ನಮಗೆ ತಿಳಿಸುತ್ತದೆ. ಯುದ್ಧದ ಗೆಲುವು ಕೇವಲ ದೈಹಿಕ ಶಕ್ತಿಯ ಮೇಲೆ ಅವಲಂಬಿತವಲ್ಲ, ಆದರೆ ಮಾನಸಿಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ನಿಯಮಬದ್ಧ ಆಚಾರದಲ್ಲಿ ಕೂಡ ಇರುತ್ತದೆ. ಪಾಂಡವರು ಶಿಸ್ತುಬದ್ಧವಾಗಿ ನಿರಂತರವಾಗಿ ಶಂಖಗಳನ್ನು ಮೊಳಗಿಸುತ್ತಾ ಶಕ್ತಿ ಮತ್ತು ಧೈರ್ಯದ ಸಂಕೇತವನ್ನು ತೋರಿಸುತ್ತಿದ್ದರು. ಅವರ ಕ್ರಮಬದ್ಧತೆ ಕೌರವರ ಎದೆಯನ್ನು, ಹೃದಯವನ್ನು ಮತ್ತು ಮನಸ್ಸನ್ನು ಅತಿ ಮೊದಲೇ ಭೇದಿಸಿತ್ತು. ಹೀಗಾಗಿ ಯುದ್ಧ ಪ್ರಾರಂಭವಾಗುವ ಮೊದಲು ಪಾಂಡವರು ಕೌರವರನ್ನು ಮಾನಸಿಕವಾಗಿ ಸೋಲಿಸಿದ್ದರು. ಇದು ಯುದ್ಧದ ದಾರ್ಶನಿಕ ದೃಷ್ಟಿಕೋನದಿಂದ ಬಹುಮುಖ್ಯ ವಿಷಯವಾಗಿದೆ. ಕೌರವರು ಕೇವಲ ದೈಹಿಕ ಶಕ್ತಿ, ಯುದ್ಧ ಕೌಶಲ್ಯ ಮತ್ತು ಭ್ರಮೆಯ ಮೇಲೆ ನಂಬಿದ್ದರೆ, ಪಾಂಡವರು ಸತ್ಯ, ಧೈರ್ಯ ಮತ್ತು ನಿಯಮಬದ್ಧತೆ ಮೂಲಕ ಅವರು ಎದುರಿಸುತ್ತಿದ್ದರು. ಪಾಂಡವರ ನಡೆ ಹೀಗಾಗಿ ಯುದ್ಧಕ್ಕೆ ದಾರ್ಶನಿಕ, ನೈತಿಕ ಮತ್ತು ಮಾನಸಿಕ ಭರವಸೆ ನೀಡಿತು. ಇವು ಎಲ್ಲವೂ ಸೇರಿ ಪಾಂಡವರ ಗೆಲುವಿನ ಪಥವನ್ನು ಮೊದಲ ದಿನದಿಂದಲೇ ದೃಢಗೊಳಿಸಿತು. ಈ ದೃಶ್ಯವು ಸಹಜವಾಗಿ ನಮಗೆ ಒಬ್ಬ ವ್ಯಕ್ತಿಯ ಅಥವಾ ಸಮುದಾಯದ ಯಶಸ್ಸು ಕೇವಲ ಶಾರೀರಿಕ ಶಕ್ತಿಯಿಂದಲೇ ಅಲ್ಲ, ಆದರೆ ನಿಯಮಬದ್ಧತೆ, ಶಿಸ್ತು, ಧೈರ್ಯ, ನೈತಿಕತೆ ಮತ್ತು ಆತ್ಮವಿಶ್ವಾಸದಿಂದ ಕೂಡ ನಿರ್ಧಾರವಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಪಾಂಡವರ ಶಿಸ್ತುಬದ್ಧತೆಗೆ ಮಾನ್ಯತೆ ನೀಡುವುದು ಕೇವಲ ಯುದ್ಧದ ವಿಚಾರವಲ್ಲ, ಅದು ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ. ಕೌರವರ ಮನೋಭಾವ ಮತ್ತು ಆತ್ಮಸಾಕ್ಷಿ ಅವರ ಸೋಲು ಮುನ್ನಡೆಯ ತಾತ್ಕಾಲಿಕ ದೃಶ್ಯವಲ್ಲ, ಆದರೆ ನಿರಂತರ ವೈಫಲ್ಯದ ಸೂಚಕವಾಗಿದೆ. ಹೀಗಾಗಿ ಮಹಾಭಾರತದ ಯುದ್ಧದ ಮೊದಲ ದಿನದ ದೃಶ್ಯವು ಪಾಂಡವರ ಶಿಸ್ತುಬದ್ಧತೆ ಮತ್ತು ಮಾನಸಿಕ ಶಕ್ತಿ ಮತ್ತು ಕೌರವರ ಭೀತಿಯ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನು ತೋರಿಸುತ್ತದೆ. ಇದರಿಂದ ಪಾಠಬೇಕಾದರೆ ನಿಯಮಬದ್ಧತೆ, ಧೈರ್ಯ, ಆತ್ಮವಿಶ್ವಾಸ ಮತ್ತು ನೈತಿಕತೆ ಯಾವಾಗಲೂ ದೈಹಿಕ ಶಕ್ತಿಯನ್ನು ಮೀರಿಸಬಲ್ಲವು ಎಂಬುದಾಗಿದೆ. ಈ ದೃಶ್ಯದಲ್ಲಿ ಧೃತರಾಷ್ಟ್ರನ ಪಾತ್ರ ವಿಶಿಷ್ಟವಾಗಿದೆ. ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿಸಲು ಕೈಗೊಂಡ ಅವಿವೇಕದ ನೀತಿ ಯುದ್ಧದ ಮೂಲ ಕಾರಣವಾಗಿದೆ. ಸಂಜಯನು ಧೃತರಾಷ್ಟ್ರನಿಗೆ ಜಾಣ್ಮೆಯಿಂದ ಮತ್ತು ನಿಖರವಾಗಿ ತಿಳಿಸುತ್ತಾನೆ, ಈ ನಿರ್ಧಾರವು ಮೆಚ್ಚುವಂತದ್ದು ಅಲ್ಲ, ಬದಲಾಗಿ ಅಪಾಯಕಾರಿಯಾಗಿದೆ. ಇದರಿಂದ ಸ್ಪಷ್ಟವಾಗುತ್ತದೆ, ಒಬ್ಬ ರಾಜ್ಯಾಧಿಪತಿಯ ತಪ್ಪಾದ ನಿರ್ಧಾರವು ಸಾಕಷ್ಟು ಭೀಕರ ಪರಿಣಾಮವನ್ನು ಉಂಟುಮಾಡಬಲ್ಲದು. ಸಂಜಯನ ವಾಗ್ಮಿತಿಯಿಂದ ಧೃತರಾಷ್ಟ್ರನು ತನ್ನ ನೀತಿಯ ದುರ್ಬಲತೆಯನ್ನು ಅರಿತರು. ತನ್ನ ಮಕ್ಕಳ ಮೇಲೆ ಪ್ರೀತಿ ಮತ್ತು ಆಕಾಂಕ್ಷೆಯಿಂದ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಧೃತರಾಷ್ಟ್ರನ ಅವಿವೇಕದಿಂದ ಉಂಟಾದ ಮಹಾಸಮರದಲ್ಲಿ ಕುರುಕುಲದ ಇಡೀ ಪೀಳಿಗೆ ನಾಶವಾಗುವ ಸಾಧ್ಯತೆಗಳು ಸ್ಪಷ್ಟವಾಗಿದ್ದವು. ಪಿತಾಮಹ ಭೀಷ್ಮನಿಂದ ಹಿಡಿದು ಯೋಧ ಅಭಿನವ ಶೂರನ ಅಭಿಮನ್ಯುವರ್ತನೆ ಮತ್ತು ಇತರ ಮೊಮ್ಮಕ್ಕಳ ತನಕ ಎಲ್ಲರೂ ಈ ಮಹಾಸಮರದಲ್ಲಿ ಭಾಗಿಯಾಗುತ್ತಿದ್ದರು. ಈ ಯುದ್ಧದಲ್ಲಿ ಇಡೀ ಕುರುಕುಲದ ಅನೇಕ ಗಣ್ಯರು ಮತ್ತು ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ತಮ್ಮ ಜೀವನವನ್ನು ಕಳೆದುಕೊಳ್ಳುವ ದೃಶ್ಯ ಸೃಷ್ಟಿಯಾಗಿತ್ತು. ಈ ಭೀಕರ ವಿಪತ್ತಿಗೆ ಧೃತರಾಷ್ಟ್ರನೇ ಕಾರಣ, ಏಕೆಂದರೆ ರಾಜನು ತನ್ನ ಮಕ್ಕಳ ಅವಿವೇಕದ ಆಕಾಂಕ್ಷೆಗೆ ಬೆಂಬಲ ನೀಡುವ ಮೂಲಕ ಸರಿಯಾದ ಮಾರ್ಗವನ್ನು ತೊರೆದ. ರಾಜಕೀಯ ಸೂಕ್ಷ್ಮತೆ, ನೀತಿ ಮತ್ತು ಧರ್ಮವನ್ನು ಕೈಗೊಳ್ಳದೆ ವೈಯಕ್ತಿಕ ಭಾವನೆಗಳಿಗೆ ಒಪ್ಪಿಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಎಲ್ಲರಿಗೂ ಅಪಾಯವನ್ನು ಉಂಟುಮಾಡುತ್ತದೆ ಎಂಬುದನ್ನು ಈ ಘಟನೆಯು ತೋರಿಸುತ್ತದೆ. ಪಿತಾಮಹ ಭೀಷ್ಮ ದೃಷ್ಟಕೋನದ ಅಗ್ನಿ ಯೋಧರಂತೆ ತನ್ನ ಶಕ್ತಿ ಮತ್ತು ಜ್ಞಾನವನ್ನು ಬಳಸಿದರು.
ರಾಜನ ತಪ್ಪಾದ ನಿರ್ಧಾರದಿಂದ ರಕ್ಷಿಸಲಾಗಲಿಲ್ಲ. ಈ ಘಟನೆಯಿಂದ ನಮಗೆ ಸ್ಪಷ್ಟ ಪಾಠ ಸಿಗುತ್ತದೆ. ಪ್ರಜೆಗಳ ಕಲ್ಯಾಣ, ಕುಟುಂಬದ ಶ್ರೇಷ್ಠತೆ ಮತ್ತು ಸಾಮಾಜಿಕ ಶ್ರದ್ಧೆಗಾಗಿ ಒಂದು ರಾಜ್ಯಾಧಿಪತಿಯ ಜವಾಬ್ದಾರಿ ಅತ್ಯಂತ ಮಹತ್ವದ್ದು. ಒಬ್ಬ ರಾಜನ ಅವಿವೇಕ, ಲಾಲಸೆಯ ಪ್ರಭಾವ ಅಥವಾ ವೈಯಕ್ತಿಕ ಪ್ರೀತಿಯ ನಿರ್ಧಾರ ತಕ್ಷಣದ ಸುಖವನ್ನು ತರುವಂತೆ ಕಾಣಬಹುದು, ಆದರೆ ಅದರಿಂದ ಉಂಟಾಗುವ ಪರಿಣಾಮ ದೀರ್ಘಕಾಲ ಭೀಕರ ಮತ್ತು ಅಳವಡಿಸಲು ಕಷ್ಟವಾದದ್ದು ಆಗುತ್ತದೆ. ಮಹಾಭಾರತದ ಈ ಘಟನೆಯು ಈ ಪಾಠವನ್ನು ಸ್ಪಷ್ಟವಾಗಿ ನಮಗೆ ತೋರುತ್ತದೆ. ವೈಯಕ್ತಿಕ ಆಸೆಗಳಿಗೆ ನಿಲ್ಲದೆ ಧರ್ಮ ಮತ್ತು ನೀತಿಯ ಮಾರ್ಗವನ್ನು ಅನುಸರಿಸುವುದು ಮಾತ್ರ ಶಕ್ತಿಯ ಮತ್ತು ನೈತಿಕತೆಯ ಸೂಕ್ತ ಬಳಕೆ. ಈ ದೃಶ್ಯವು ಕೇವಲ ಪೌರಾಣಿಕ ಕಥೆಯಲ್ಲ. ಪ್ರತಿಯೊಬ್ಬ ವ್ಯಕ್ತಿ, ರಾಜ ಅಥವಾ ನಾಯಕನು ತನ್ನ ನಿರ್ಧಾರಗಳಲ್ಲಿ ಧರ್ಮ, ನೀತಿ ಮತ್ತು ಜವಾಬ್ದಾರಿಯನ್ನು ಪಾಲಿಸಬೇಕು ಎಂಬುದನ್ನು ಸೂಚಿಸುತ್ತದೆ. ಧೃತರಾಷ್ಟ್ರನ ಅವಿವೇಕವು ಒಂದು ಪುನಃಪಠ್ಯವು, ಭೀಕರ ಪರಿಣಾಮಗಳ ಸಂಕೇತವಾಗಿ ಮಹಾಭಾರತದ ಪಾಠವಾಗಿ ಸ್ಮರಿಸಲಾಗಿದೆ. ಈ ಮೂಲಕ ನಿರ್ಧಾರಗಳ ಮಹತ್ವ, ಜವಾಬ್ದಾರಿ ಮತ್ತು ನೈತಿಕತೆಯ ಪಾಠವು ಇಂದು ಕೂಡ ಪ್ರಸ್ತುತವಾಗಿಯೇ ಉಳಿಯುತ್ತದೆ. ಮಹಾಭಾರತದ ಮಹಾಯುದ್ಧದ ಆರಂಭದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಪಾಂಡವ ಸೈನ್ಯದ ಸಮಗ್ರ ವಿವರಣೆಯನ್ನು ನೀಡುತ್ತಾನೆ. ಈ ವಿವರಣೆ ಕೇವಲ ಶತ್ರು ಸೈನ್ಯದ ಅಂಕಿಅಂಶಗಳ ಪಟ್ಟಿ ಅಲ್ಲ, ಆದರೆ ಪಾಂಡವರ ಶಕ್ತಿ, ಶಿಸ್ತು, ಆತ್ಮವಿಶ್ವಾಸ ಮತ್ತು ಧೈರ್ಯದ ನಿಖರ ಚಿತ್ರಣವಾಗಿದೆ. ಪಾಂಡವರ ಪ್ರತಿಭೆ, ಅವರ ಯುದ್ಧದಲ್ಲಿ ತೊಡಗಿರುವ ಶೂರತೆಯು ಮತ್ತು ಆಯೋಜನೆಯ ನಿಖರತೆ ಈ ವಿವರಣೆಯಲ್ಲಿ ಸ್ಪಷ್ಟವಾಗಿವೆ. ಆದರೆ ಅದರಲ್ಲಿ ಸಂಜಯನು ಧೃತರಾಷ್ಟ್ರನ ಮನಸ್ಸಿನಲ್ಲಿ ಪಾಂಡವರ ಶ್ರೇಷ್ಠತೆಯ ಬಗ್ಗೆ ಯಾವುದೇ ಸ್ಪಷ್ಟ ತಿಳುವಳಿಕೆಯನ್ನು ಹುಟ್ಟಿಸಲು ಪ್ರಯತ್ನಿಸುತ್ತಿಲ್ಲ. ಈ ನಿಷ್ಕ್ರಿಯತೆಯ ಹಿಂದೆ ಒಂದು ಸೂಕ್ಷ್ಮ ಮನೋವೈಜ್ಞಾನಿಕ ದೃಷ್ಟಿಕೋನವಿದೆ. ಧೃತರಾಷ್ಟ್ರನು ತನ್ನ ಕುರುಡುತನದಿಂದಲೇ ನಿರ್ಧಾರಗಳನ್ನು ತಡೆಯುವಂತೆ ಯತ್ನಿಸುತ್ತಿದ್ದರೆ ಸಂಜಯನು ಅದನ್ನು ಅರಿತಿದ್ದಾನೆ. ಆದರೆ ಪಾಂಡವರ ಶಕ್ತಿಯ ಪೂರ್ಣ ಚಿತ್ರಣವನ್ನು ನೀಡುವ ಮೂಲಕ ಸಂಜಯನು ರಾಜನ ಮನಸ್ಸಿನಲ್ಲಿ ಆತಂಕ ಮತ್ತು ಭಯವನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದುದೇ ಬಹುಶಃ ಪಾಂಡವರ ಶ್ರೇಷ್ಠತೆಯನ್ನು ಮನಸ್ಸಿನಲ್ಲಿ ಸ್ಪಷ್ಟಪಡಿಸದ ಮೂಲಕ ಸಂಜಯನು ಒಂದು ರೀತಿಯ ನಿಖರ ಜಾಗೃತಿ ಮತ್ತು ಆತ್ಮಸಂಯಮವನ್ನು ತೋರಿಸುತ್ತಾನೆ. ಅದರಿಂದ ಬಹುಶಃ ಸಂಜಯನು ಈ ಯುದ್ಧವನ್ನು ನಿಲ್ಲಿಸಲು ಒಂದು ಅಂತ್ಯಕಾಲೀನ ಅವಕಾಶವನ್ನು ನಿರೀಕ್ಷಿಸುತ್ತಾನೆ. ಪಿತಾಮಹ, ಭೀಷ್ಮ, ದ್ರೋಣ ಮತ್ತು ಇತರ ಶೂರರ ಹತ್ಯೆಯ ಮುನ್ನೋತ್ತರ ದೃಶ್ಯವು ಸ್ಪಷ್ಟವಾಗಿರುವಾಗ ಸಂಜಯನು ಕನಿಷ್ಠ ಈಗಲಾದರೂ ಸಹೋದರ ಹತ್ಯೆಯ ಯುದ್ಧವನ್ನು ತಡೆಯಲು ಧೃತರಾಷ್ಟ್ರನು ಆಜ್ಞೆಯನ್ನು ಕಳುಹಿಸಬಹುದು ಎಂದು ಭಾವಿಸುತ್ತಾನೆ. ಈ ನಿರೀಕ್ಷೆ ಒಂದು ನೈತಿಕ ಮತ್ತು ಮಾನವೀಯ ಬದ್ಧತೆಯ ಸಂಕೇತವಾಗಿದೆ. ಇದರಿಂದ ಸ್ಪಷ್ಟವಾಗುತ್ತದೆ, ಸಂಜಯನು ಕೇವಲ ಯುದ್ಧದ ವರದಿ ಮಾಡುವವನು ಅಲ್ಲ, ಆದರೆ ರಾಜನ ಅಂತಃಚೇತನವನ್ನು ಗಮನಿಸುತ್ತಾ ಸತ್ಯ, ಧರ್ಮ ಮತ್ತು ಜೀವಿತ ರಕ್ಷಣೆಗೆ ಮಾರ್ಗದರ್ಶನ ನೀಡಲು ಸಿದ್ಧನಾಗಿದ್ದಾನೆ. ಈ ದೃಶ್ಯವು ಒಂದು ಮಹತ್ವದ ಪಾಠವನ್ನು ನಮಗೆ ನೀಡುತ್ತದೆ. ವ್ಯಕ್ತಿಯ ಶಕ್ತಿ ಅಥವಾ ಯುದ್ಧ ಶಕ್ತಿ ಮಾತ್ರ ಸಾಕು, ಆದರೆ ನಿರ್ಧಾರಗಾರನ ಮನೋವೈಜ್ಞಾನಿಕ ಸ್ಥಿತಿ, ಜವಾಬ್ದಾರಿ ಮತ್ತು ನೈತಿಕತೆಯು ಅದಕ್ಕಿಂತ ಕಡಿಮೆ ಮಹತ್ವವಿಲ್ಲ. ಧೃತರಾಷ್ಟ್ರನು ತನ್ನ ಪ್ರೀತಿ ಮತ್ತು ಅಹಂಕಾರದ ನೆಲೆಯಲ್ಲಿ ತಪ್ಪಾದ ನಿರ್ಧಾರ ತೆಗೆದುಕೊಂಡಾಗ ಸಂಜಯನ ನಿರೀಕ್ಷೆಗಳು ಒಂದು ನಿರ್ವಹಣೆಯ ಪ್ರಯತ್ನವಂತೆ ಮಾತ್ರ ಉಳಿಯುತ್ತವೆ. ಪಾಂಡವರ ಶ್ರೇಷ್ಠತೆ, ಶಿಸ್ತು ಮತ್ತು ಧೈರ್ಯವನ್ನು ಮನಸ್ಸಿನಲ್ಲಿ ಅರಿತರೂ ಧೃತರಾಷ್ಟ್ರನು ಅದನ್ನು ಮನಸ್ಸಿನಲ್ಲಿ ಒಪ್ಪಿಕೊಳ್ಳಲು ಬಯಸದೆ ವಿನಾಶಕಾರಿ ಯುದ್ಧದ ದಾರಿಯಲ್ಲಿ ಸಾಗುತ್ತಾನೆ. ಇದರಿಂದ ಸಂಜಯನ ವರದಿ ಕೇವಲ ಯುದ್ಧದ ತಾಂತ್ರಿಕ ವಿವರಣೆ ಅಲ್ಲ, ಅದು ರಾಜಕೀಯ ತೀಕ್ಷ್ಣತೆ, ನೈತಿಕ ಜವಾಬ್ದಾರಿ ಮತ್ತು ಮಾನವೀಯ ಸ್ಥಿತಿಯ ಸಂಕೇತವೂ ಆಗಿದೆ. ಪಾಂಡವರ ಶಕ್ತಿ, ಶ್ರೇಷ್ಠತೆ ಮತ್ತು ಶಿಸ್ತು ವಿರುದ್ಧ ಧೃತರಾಷ್ಟ್ರನ ಮನೋಭಾವವು ತೊಂದರೆ ಮತ್ತು ವೈಫಲ್ಯವನ್ನು ಉಂಟುಮಾಡುತ್ತದೆ. ಈ ಮೂಲಕ
ಮಹಾಭಾರತದ ಯುದ್ಧದ ದೃಶ್ಯವು ಕೇವಲ ಪೌರಾಣಿಕ ಕಥೆಯಲ್ಲ, ನಿರ್ಧಾರಗಳು, ನೈತಿಕತೆ ಮತ್ತು ಮಾನಸಿಕ ಜವಾಬ್ದಾರಿಯ ಮಹತ್ವವನ್ನು ನಮಗೆ ತೋರಿಸುವ ಸಂಕೇತವಾಗಿದೆ. ಧೃತರಾಷ್ಟ್ರನು ತನ್ನ ಮಕ್ಕಳ ಮೇಲೆ ಪ್ರೀತಿ, ಅಹಂಕಾರ ಮತ್ತು ಆಸೆಗಳನ್ನು ಹೊಂದಿದ್ದಾನೆ. ಅವನು ಪಾಂಡವರನ್ನು ಮೋಸ ಮಾಡಿ ತಮ್ಮ ಮಕ್ಕಳನ್ನು ಸಿಂಹಾಸನಕ್ಕೆ ಕುಳಿತಿಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಇದು ಶಾಶ್ವತ ಶ್ರೇಷ್ಠತೆಯ ಹೋರಾಟದಲ್ಲಿ ಅವಿವೇಕದ ನಾಣ್ಯವೆಂಬುದನ್ನು ತೋರಿಸುತ್ತದೆ. ಸಂಜಯನು ಧೃತರಾಷ್ಟ್ರನಿಗೆ ಜಾಣ್ಮೆಯಿಂದ ಹೇಳುತ್ತಾನೆ, ಈ ನಿರ್ಧಾರವು ಮೆಚ್ಚುವಂತಿಲ್ಲ, ಇದು ನಾಶಕಾರಿಯಾಗಿದೆ. ಪಿತಾಮಹ ಭೀಷ್ಮನಿಂದ ಹಿಡಿದು ಅಭಿಮನ್ಯು ಮತ್ತು ಇತರ ಮೊಮ್ಮಕ್ಕಳವರೆಗೆ ಮಹಾಸಮರದಲ್ಲಿ ಎಲ್ಲರೂ, ಇಡೀ ಕುರುಕುಲ, ಜಗತ್ತಿನ ಅನೇಕ ರಾಜರು ಎಲ್ಲರೂ ಭಾಗಿಯಾಗುತ್ತಾರೆ. ಈ ದೃಶ್ಯವು ನಮಗೆ ಹೇಳುತ್ತದೆ, ವೈಯಕ್ತಿಕ ಅವಿವೇಕ, ಲಾಲಸೆಯ ನಿರ್ಧಾರವು ಸಾಕಷ್ಟು ಭೀಕರ ಪರಿಣಾಮವನ್ನು ಉಂಟುಮಾಡಬಹುದು. ಪಾಂಡವರ ಶ್ರೇಷ್ಠತೆಯ ತತ್ವಾತ್ಮಕ ಅರ್ಥದಲ್ಲಿ ಅವರು ಶಿಸ್ತಿನ ಮೇಲೆ, ನಿಯಮಬದ್ಧತೆಯ ಮೇಲೆ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ತಮ್ಮ ಶಕ್ತಿಯನ್ನು ನಿರ್ವಹಿಸುತ್ತಾರೆ. ದ್ವೈತ ದೃಷ್ಟಿಕೋನದಲ್ಲಿ ಪಾಂಡವರು ಮತ್ತು ಧೃತರಾಷ್ಟ್ರ ವಿಭಿನ್ನ ವ್ಯಕ್ತಿಗಳು, ವಿಭಿನ್ನ ಪ್ರಭಾವ ಮತ್ತು ಫಲಿತಾಂಶಗಳನ್ನು ಸೃಷ್ಟಿಸುತ್ತಾರೆ. ಅವರು ಪ್ರತ್ಯೇಕ, ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದು, ಪಾಂಡವರ ಶಕ್ತಿ, ಧೈರ್ಯ ಮತ್ತು ಶಿಸ್ತಿನ ಯಶಸ್ಸು ಧೃತರಾಷ್ಟ್ರನ ಹಾನಿಯ ವಿರುದ್ಧ ಸ್ಪಷ್ಟವಾಗುತ್ತದೆ. ಅದ್ವೈತ ದೃಷ್ಟಿಯಿಂದ ಎಲ್ಲವೂ ಪರಮಾತ್ಮನ ಇಚ್ಛೆ ಮತ್ತು ನಿಯಂತ್ರಣದಲ್ಲಿ ನಡೆಯುತ್ತಿದೆ. ಪಾಂಡವರ ಶಕ್ತಿ, ಧೈರ್ಯ, ಶಿಸ್ತು ಮತ್ತು ಧೃತರಾಷ್ಟ್ರನ ಮೋಸ ಪರಮಾತ್ಮನ ಅಭಿವ್ಯಕ್ತಿ. ಈ ದೃಷ್ಟಿಯಲ್ಲಿ ಯುದ್ಧವು ಸೃಷ್ಟಿ ನಿರ್ಮೂಲನೆಯ ತತ್ವಾತ್ಮಕ ಕ್ರಿಯೆಯಂತೆ ಕಾಣುತ್ತದೆ. ವಿಶಿಷ್ಟಾದ್ವೈತ ದೃಷ್ಟಿಯಲ್ಲಿ ಪಾಂಡವರ ಶಕ್ತಿ ಮತ್ತು ಧೈರ್ಯ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹದೊಂದಿಗೆ ಲಿಂಕ್ ಆಗಿದ್ದು, ಧೃತರಾಷ್ಟ್ರನ ಅವಿವೇಕವು ವೈಯಕ್ತಿಕ ಆಸೆಗಳ ಪರಿಣಾಮವಾಗಿ ಅನ್ವಯಿಸುತ್ತಿದೆ. ಇವುಗಳು ವ್ಯಕ್ತಿ ಮತ್ತು ಪರಮಾತ್ಮನ ಸಹಜ ಸಂಬಂಧವನ್ನು ತೋರಿಸುತ್ತವೆ. ಸಂಜಯನು ಧೃತರಾಷ್ಟ್ರನಿಗೆ ಪಾಂಡವರ ಶಕ್ತಿಯ ಸಂಪೂರ್ಣ ಚಿತ್ರಣ ನೀಡುತ್ತಾನೆ. ಪಾಂಡವರ ಶಿಸ್ತು, ಶಕ್ತಿ ಮತ್ತು ಆತ್ಮವಿಶ್ವಾಸವು ತೋರುತ್ತದೆ, ಆದರೆ ಧೃತರಾಷ್ಟ್ರನು ಅದನ್ನು ಮನಸ್ಸಿನಲ್ಲಿ ಅಳವಡಿಸಲು ಬಯಸುವುದಿಲ್ಲ. ಸಂಜಯನು ಬಹುಶಃ ನಿರೀಕ್ಷಿಸುತ್ತಾನೆ, ಕನಿಷ್ಠ ಈಗಲಾದರೂ ಧೃತರಾಷ್ಟ್ರನು ಸಹೋದರ ಹತ್ಯೆಯ ಯುದ್ಧವನ್ನು ತಡೆಯಲು ಆಜ್ಞೆ ನೀಡಬಹುದು. ಇದು ಸಂಜಯನ ನೈತಿಕ ದೃಷ್ಟಿಕೋನ ಮತ್ತು ಮಾನವೀಯ ಜವಾಬ್ದಾರಿಯ ಸಂಕೇತವಾಗಿದೆ. ಪಾಂಡವರ ಶ್ರೇಷ್ಠತೆ, ಶಿಸ್ತು, ಧರ್ಮ, ನಿಯಮ ಒಂದು ಸತತ ನೈತಿಕ, ಆಧ್ಯಾತ್ಮಿಕ ಮತ್ತು ಶಕ್ತಿಯ ಸಂಕೇತವನ್ನು ತೋರಿಸುತ್ತವೆ. ಮಹಾಭಾರತದ ಈ ದೃಶ್ಯವು ನಮ್ಮ ಜೀವನದಲ್ಲಿ ಜವಾಬ್ದಾರಿ, ನಿಯಮ, ಧರ್ಮ, ಆತ್ಮವಿಶ್ವಾಸ ಮತ್ತು ಶಿಸ್ತು ಇವುಗಳ ಮಹತ್ವವನ್ನು ತಿಳಿಸುತ್ತದೆ. ಧೃತರಾಷ್ಟ್ರನ ಅವಿವೇಕವು ವೈಯಕ್ತಿಕ ಆಸೆಗಳು, ಪ್ರೀತಿ ಮತ್ತು ಅಹಂಕಾರದಿಂದ ಉಂಟಾದ ವೈಫಲ್ಯ. ಪಾಂಡವರ ಶ್ರೇಷ್ಠತೆ ಶಿಸ್ತು, ಧೈರ್ಯ, ಆತ್ಮವಿಶ್ವಾಸ ಮತ್ತು ಪರಮಾತ್ಮನ ಅನುಗ್ರಹದಿಂದ ಸಾಧಿತ. ದ್ವೈತ ದೃಷ್ಟಿಕೋನದಲ್ಲಿ ವ್ಯಕ್ತಿಗಳ ವಿಭಿನ್ನತೆ, ಅದ್ವೈತದಲ್ಲಿ ಪರಮಾತ್ಮನ ನಿಯಂತ್ರಣ. ವಿಶಿಷ್ಟಾದ್ವೈತದಲ್ಲಿ ವ್ಯಕ್ತಿ ಮತ್ತು ಪರಮಾತ್ಮನ ಅನುಸಂಧಾನ, ಯುದ್ಧದ ಮತ್ತು ಜೀವನದ ತಾತ್ವಿಕ ಪಾಠವನ್ನು ಒದಗಿಸುತ್ತವೆ. ಈ ದೃಶ್ಯವು ಕೇವಲ ಪೌರಾಣಿಕ ಕಥೆಯಲ್ಲ, ಅದು ಧರ್ಮ, ಜವಾಬ್ದಾರಿ, ಶಿಸ್ತು, ಆತ್ಮವಿಶ್ವಾಸ ಮತ್ತು ಪರಮಾತ್ಮನ ಅನುಗ್ರಹದ ಬಲ ಎಂಬುದನ್ನು ಸ್ಫೂರ್ತಿದಾಯಕವಾಗಿ ನಮಗೆ ತೋರಿಸುತ್ತದೆ. ಮಹಾಭಾರತದ ಪ್ರಕಾರ ನಿರ್ಧಾರಗಳಲ್ಲಿ ಜವಾಬ್ದಾರಿ, ನೈತಿಕತೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಪಾಲಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಅಗತ್ಯ. ಪಾಂಡವರ ಶ್ರೇಷ್ಠತೆ ಮತ್ತು ಧೃತರಾಷ್ಟ್ರನ ಅವಿವೇಕದ ನಡುವಿನ ವ್ಯತ್ಯಾಸವು ಇಂದು ಕೂಡ ಜೀವನಕ್ಕೆ ಮಾರ್ಗದರ್ಶಕ ಪಾಠವನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.